ನೀವೇ ಓದಿ ಹೋಗ್ಲಿ. ಒಂದ್ ನಿಮಿಷ, ನಿಮ್ ರಿಪ್ಲೈ ಹೋದ್ರಿ. ಒಂದು ಸೆಕೆಂಡ್, ಹಿಂದಿನ ಸಾರಿ ಒಂದ್ ಸೆಕೆಂಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಂತ ತಂದ್ಕೊಡ್ಲಿಕ್ಕೆ ಕೇಳಿದ್ದೀರಿ, ನಾನು ಅದನ್ನ ಹಿಡ್ಕೊಂಡು ಬಂದಿದ್ದೇನೆ. ನಾನು ಯಾವ್ದು ಸುಳ್ಳು ಹೇಳಿಕ್ ಹೋಗಿಲ್ಲ. ಮನೇಲಿ ಫಾದರ್ ಇಲ್ಲ, ಆವಾಗ ಅವ್ರು ಬರೋವರೆಗೆ ಚೆಕ್ ಕೊಡುವಂತ ಫೋರ್ಸ್ಫುಲ್ ಇಸ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಹಾಗಾಗಿ ನಾನ್ ಹೇಳಿದ್ದೇನು, ಅಪ್ಪ ಇಲ್ಲದೆ ಹೋದಾಗ 4 ಜನ ಬಂದು ಪಂಚಾಯತ್ ಅಂತ ಹೇಳಿ ಫೋರ್ಸ್ಫುಲಿ ಖಾಲಿ ಚೆಕ್ ತಕ್ಕೊಂಡಿದ್ದಾರೆ. ಇದನ್ನ ನಾನು ಡಿನೈಟ್ ಮಾಡಿಲ್ಲ, ಎಲ್ಲೂ ಈಗಲೂ ಮಾಡುವುದಿಲ್ಲ. ಕೋರ್ಟ್ ಅಲ್ಲಿ ನಮ್ಗೆ ಸುಳ್ಳು ಹೇಳುವ ಅವಶ್ಯಕತೆಯೂ ಇಲ್ಲ. ನಾವು ಹೇಳುವುದೇನು, ಕೈಂಡ್ಲಿ ಸಿ, ಕ್ವಶನ್ ಆಫ್ ಲಾ ಈಸ್ ನಿಮ್ ಎವಿಡೆನ್ಸ್ ಏನು? ನನ್ನ ಎವಿಡೆನ್ಸು ಅದೇನೆ, ಬೇರೆ ಇಲ್ಲ. ನೋಡಿ ಓದಿ, DW1 and DW2 ಎವಿಡೆನ್ಸ್. ಹೌದು ಸ್ವಾಮಿ, ಪೊಲೀಸ್ ಕಂಪ್ಲೇಂಟೇ ಪ್ರೊಡ್ಯೂಸ್ ಮಾಡಿದ್ದೀನಪ್ಪ, ಇನ್ನೇನ್ ಹೇಳಿ ನಾನು. DW1 and 2 ಎವಿಡೆನ್ಸ್ ಓದ್ರಿ ಅಂದ್ರೆ. ಸ್ವಾಮಿ ಆಯ್ತು, ನಾನ್ ಹೇಳೋದು ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಅಥವಾ ಎವಿಡೆನ್ಸ್ ಅಲ್ಲಿ ನಾನು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಇದನ್ನು ಕೊಡ್ತೀನಿ ಅಂತ ಹೇಳಿದ್ ಮಾತ್ರಕ್ಕೆ ಅದು ಲೀಗಲಿ ರಿಕವರಬಲ್ ಡೆಟ್ ಆಗುದಿಲ್ಲ. ದಟ್ ಈಸ್ ಮೈ ಆರ್ಗ್ಯುಮೆಂಟ್ ಆಫ್ ಪಾಯಿಂಟ್. ಲಾಸ್ಟ್ ಟೈಮ್ ನಿಮ್ ತಗೊಂಡ್ರಿ, ಡಿಪೋಸಿಷನ್ ಕಾಪಿ ತಗೋಬೇಕು ಅಂತ ತಗೊಂಡಿದ್ದೀರಿ, ಈಗ ಅನ್ಫಾರ್ಚುನೇಟ್ಲಿ ನಂಗೆ ಸಿಕ್ಲಿಲ್ಲ. ಅದ್ನ ಹೇಳಿ ಮತ್ತೆ ಯಾಕೆ ವಾಯ್ಸ್ ರೈಸ್ ಮಾಡ್ತೀರಿ? ಇಲ್ಲ, ತಾವು ಕೇಳಿದ ಡೌಟಿಗೆ ಉತ್ತರ ಕೊಡ್ತಾ ಹೋದೆ. ತಾವು ಕೇಳಿದ್ ಓದ್ರಿ, ಓದ್ದೆ. ಲಾಸ್ಟ್ ಟೈಮ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಐ ಹ್ಯಾವ್ ರೆಡ್ ದಿ ಪೇಪರ್ಸ್, ಪ್ಯಾರಾಗ್ರಾಫ್ ನಂಬರ್ 20, 21, 22, 23. ಆಯ್ತು ಕ್ಷಮಿಸಿ. When you took time, ಆಯ್ತು ಕ್ಷಮಿಸಿ, get the copy of DW1 and 2. ಆಯ್ತು ಸ್ವಾಮಿ. ಈಗ ಇದೆಯಾ ನಿಮ್ಮ ಹತ್ರ ಕಾಪಿ DW1? ಇಲ್ಲ, ನಾನು ತರ್ಸ್ಕೊಂಡು ಅದನ್ನ ಮೊದ್ಲೇ ಕೇಳಿರ್ ಮುಗ್ದೋಗ್ತಿತ್ತಲ್ಲ. ಈ 10 ನಿಮಿಷ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ತಾ ಬಂದೆ ಸ್ವಾಮಿ. ತಾವು ಪ್ರಶ್ನೆ ಕೇಳಿದಕ್ಕೆ ನೀವು ಮೊದ್ಲೇ ಹೇಳ್ಬೇಕಿತ್ತು. DW1, DW2 ಎವಿಡೆನ್ಸ್ ಡಿಪೋಸಿಷನ್ ಅಪ್ಲೈ ಮಾಡಿ. ಆಯ್ತು, ನನ್ ತಪ್ಪಾಯ್ತು. ತಾವು ಕೇಳಿದಕ್ಕೆ ಉತ್ತರ ಕೊಡುವಾಗ ನಾನು ಅದನ್ನ ಗಮನಿಸಲಿಲ್ಲ, ತಪ್ಪಾಯ್ತು. ಅಲ್ರಿ, ನೀವು ಲಾಸ್ಟ್ ಟೈಮ್ ಟೈಮ್ ತಗೊಂಡ್ರೆ ಅಂತ. ತಪ್ಪಾಯ್ತು, ಕ್ಷಮಿಸಿ. ವೇಸ್ಟಿಂಗ್ ದಿ ಟೈಮ್ ಆಫ್ ದಿ ಪ್ರೀವಿಯಸ್ ಟೈಮ್ ಆಫ್ ದಿ ಕೋರ್ಟ್. ಆಯ್ತು ಆಯ್ತು, ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಿರ ಆಯ್ತು. ಆಯ್ತು ಸ್ವಾಮಿ. ಲಾಸ್ಟ್ ಟೈಮ್ ನಾನು ಇವತ್ತೇ ಫಸ್ಟ್ ಡಿಪೋಸಿಷನ್ ಕಾಪಿ ತಗೊಳಕ್ ಟೈಮ್ ಕೇಳಿದ್ರೆ ಟೈಮ್ ಕೊಡಿ ಅಂದ್ರೆ ಮುಗ್ದೋಗ್ತಿತ್ತು. ಆಯ್ತು ಸ್ವಾಮಿ, ಇವತ್ತೇ ನಾನು ಫಸ್ಟ್ ಇಲ್ಲಿ ಬಂದಿದ್ದು, ನಾನು ಕನ್ಫ್ಯೂಸ್ ಆಯ್ತು, ಕ್ಷಮಿಸಬೇಕು. ಇವತ್ ಫಸ್ಟ್ ಬಂದ್ರಿ? ಹೌದು, ಇಲ್ಲಿವರೆಗೆ ನಾನು ಬಂದಿಲ್ಲ. ಹಿಂದಿನ ಸಾರಿ ನಾನು ಕೊಲ್ಲಿಗೆ ಬಂದಿದ್ರು, ಲೋವರ್ ಕೋರ್ಟ್ ಅಲ್ಲಿ ನಾನು ಅಪಿಯರ್ ಆಗಿದ್ರಿಂದ ನನಗೆ ಬರ್ಲಿಕ್ಕೆ ಹೇಳಿದ್ರು, ನಾನು ಬಂದೆ. ಅದನ್ನ ಹೇಳ್ಕೊಳ್ಳೋದ್ರೊಳಗೆ ಹಿಂಗಿಂಗ್ ಆಗೋಯ್ತು, ಕ್ಷಮಿಸಿ. ರಿಪ್ಲೈ ಓದ್ತೀರಾ ಈಗ? ನನ್ನ ರಿಪ್ಲೈ ಓದ್ತೇನೆ ಸ್ವಾಮಿ. ಓದ್ಬಿಡಿ ಅಷ್ಟೇ. At the outset, the caption notice used on behalf of your client demanding our client to pay 6,50,000 is totally misconceived and need not to be complied with on the part of our client. Further, the contents of your caption notice are very vague, and most of the allegations made therein are not admissible, as they are misleading as well as misrepresenting. The averments of paragraph number 1 and 2 of your caption notice are not fully correct, misconceived, and accordingly not admitted by our client, except that the said client of you and his deceased father are known to our client, being the residents of the same village, and however he is not fully aware of their respective jobs. Our client is working his gain and livelihood as a driver of a tractor, and thereby he used to support his own family occupation as an agriculturist family, as well as for some of the local farmers by doing work with the tractor rental basis. On the other hand, affairs of the farms belonging to our client father's family wing is looking after the affairs of the client's assistants and other members of the family, including our client. Similarly, father of your client, claiming to be an expert in climbing the coconut trees, used to work of taking out the accounts from trees on contract basis in the locality since the time memorial, and accordingly used to do the same work for the father of our client also. On other hand, father of your client was never taken by our client for work and never instructed him to work as claimed in your caption notice. Father of your client used to work with all care and caution, being an expert in that regard, and however he was stated to be accidentally fell down from the coconut tree during the course of his work, wherein no any negligence on the part of our client as alleged in your caption notice. On coming to know about the immediate steps for providing necessary medical treatment to the father of your client, his father was not in station on that day. However,
all such best efforts of taking steps to provide best medical treatment to the father of your client have been ended in vain. He died on the way in getting shipped from the hospital, one hospital to another hospital. In the matter of said accident, absolutely there was no any fault on the part of our client. That the awareness made in paragraph number 3 and 4 of your caption notice are again totally incorrect, misconceived and misrepresentative, and accordingly the same are here also denied by our client. Our client is not aware that the father of your client was sole bread earner of his family as stated in your caption notice, fact of which is also contrary to the contents of your first portion of paragraph number 1 of your caption notice. On the other hand, when there is no fault on our part of our client, the matter of the aforesaid unfortunate incident requiring to approach your client not to raise any complaint or claims, ensuring to pay 6,50,000 towards compensation to your client's family on the part of our clients among us other thereof doesn't arise at all. Here it is worth to submit that actual fact that the family members of your client along with some people of the locality have approached, requested our client to pay something be an help to them as they lost their father of your client in the aforesaid unfortunate incident. While doing the work for the family, our client, by considering their poor financial condition on humanitarian ground, when our client expressed his inability to extend, kindly see, such help, all the people so requested to hold our client to consult his father also in that regard on his return to the station and forced him to give a 3-signed blank check. That is very important to leave to them, enabling their family members to of your clients for getting portion of such help please be decided suitably by the elderly people of the locality as Panchayat Das. Counsel for the revision petitioner again seeks time to get the deposition of DW 1 and 2 and hence another 2 weeks time is granted. Anyhow, Matter. ಅಲ್ಲಿ ದುಡ್ಡೆಲ್ಲ ಕಟ್ಟಿದ್ವಿ. ನಾ ಹೇಳೋದು ಒಂದು ನೋಟಿಸ್ ಆಗ್ಬಿಟ್ಟು ಆಯ್ತು ಬಿಡ್ರಿ, ಡೇಟ್ ಕೊಡ್ರಿ. ಆಯ್ತು ಸರ್, ಕೇಳಿ ಆಯ್ತು ಸರ್. 19/8 ಅಲ್ಲ 21/22 ಕೊಡ್ಲಿಕ್ಕೆ ಆಗ್ಬೋದಾ? ಯಾಕಂದ್ರೆ 19/8 ನನ್ಗೊಂದು ತೊಂದ್ರೆ ಇದೆ. ಕೊಡ್ರಿ. 21-22 ರಜಾ ಅಂತ ಸಾಯ್ ಮತ್ತೆ ಒಂದ್ ದಿವಸ ನಂತರ ಯಾವ ತರ ನಿಮ್ ಮುಂಚೆ ಯಾವ್ದಾದ್ರು ಡೇಟ್ ಆಗ್ತದ? ಅಲ್ಲ ಒಂದ್ ದಿವಸ ನಂತರ ಕೊಡಿ, ನಂಗೆ ಸ್ವಲ್ಪ ತೊಂದ್ರೆ ಇದೆ. 21-22 ರಜಾ ಇದೆ. ಅದ್ರ ನಂತರ ಯಾವ ತರ? 24 ಆಗ್ಬೋದು ಸರ್. ಆಯ್ತು, ಆಗು. ನಾನೇ ಅವತ್ತೆಲ್ಲ ತಗೊಂಡ್ ಬರ್ಲಿ. ಡಿಪೋಸಿಷನ್ ತಗೊಬನ್ನಿ. ಖಂಡಿತ ನಾನೇ ಬರ್ತೀನಿ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬಹಳ ಸಂತೋಷ. ಟೈಮ್ ವೇಸ್ಟ್ ಮಾಡಿ. ಖಂಡಿತ ಆಯ್ತು, ಕ್ಷಮಿಸಿ ಸರ್. ಆಯ್ತು. ನೆಕ್ಸ್ಟ್ ಸತೀಶ್ ಚಂದ್ರ 50% ಡಿಪಾಸಿಟ್ ಮಾಡಿಲ್ಲ ಸ್ವಾಮಿ. ಏನ?